ಮಗು ಆರೋಗ್ಯಕರವಾಗಿ ದಪ್ಪ ಆಗಬೇಕು, ಹೆಲ್ತಿ ಆಗಿರಬೇಕು ಅಂತಂದರೆ ಆರೋಗ್ಯಕರವಾದ ಆಹಾರಗಳನ್ನ ಕೊಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಆರೋಗ್ಯಕರವಾದ ಬೇಬಿ ಫುಡ್ ರೆಸಿಪಿ ಮಾಡೋದು ಹೇಗೆ ಅಂತೇಳಿ ಪಟ್ಟಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಐರನ್ ಅಂಶ ಅನ್ನೋದು ಮತ್ತು ಸಾಕಷ್ಟು ವಿಟಮಿನ್ಸ್ ಎಲ್ಲ ಕೂಡ ಅಡಗಿರುತ್ತೆ. ಇದನ್ನು ನೀವು ಮಗುಗೆ ಮಾಡಿ ತಿನ್ನಿಸಿ ನೋಡಿ ಎಷ್ಟು ಹೆಲ್ತಿ ಆಗಿರ್ತಾರೆ ಅಂಥೇಳಿ. ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ನೀರನ್ನು ಹಾಕಿ ಪಾತ್ರೆನ ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಡಬೇಕು. ಈ ನೀರು ಕುದಿ ಬರಬೇಕಾಗುತ್ತೆ. ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಕಾಯಿಸ್ಕೋಬೇಕು. ಇದು ಕುದಿ ಬಂದಿದೆ ನೀರು ಅನ್ನೋವಾಗ ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕಬೇಕಾಗತ್ತೆ. ಇದರ ಜೊತೆಗೆ 2 ಮೆಣಸುಕಾಳನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ 1/4 ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕಬೇಕಾಗುತ್ತೆ. ಸೊಪ್ಪೆಲ್ಲ ಕೊಟ್ಟರೆ ಮಕ್ಕಳು ಹಾಗೆ ತಿನ್ನಲ್ಲ ಅನ್ನೋರು ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು 7 ತಿಂಗಳಿಂದ ಹಿಡಿದು 3 ವರ್ಷದ ಮಕ್ಕಳವ್ರಿಗೂ ಕೂಡ ಆರಾಮಾಗಿ ಮಾಡಿ ಕೊಡಬಹುದು. ಜೀರಿಗೆ, ಮೆಣಸು ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಜಾಸ್ತಿ ನೀರನ್ನೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರಿನಲ್ಲೇ ಇದನ್ನೊಂದು ಸ್ವಲ್ಪ ಹೊತ್ತು 1 2ರಿಂದ 3 ನಿಮಿಷಗಳವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು. ನೀರಿನ ಅಂಶ ಒಂಚೂರು ಕಡಿಮೆ ಆಯಿತು ಅಂದಾಗ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ನೀರಿನ ಅಂಶ ಕಡಿಮೆ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರೋ ಹೊತ್ತಿಗೆ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಅವಲಕ್ಕಿ ಬದಲು ರವೆ ಬೇಕಿದ್ರೂ ತೊಗೋಬೋದು. ಅವಲಕ್ಕಿನ ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಒಂದು ಚಿಕ್ಕ ಲೋಟದಲ್ಲಿ 3/4 ಭಾಗ ಆಗೋಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಅವಲಕ್ಕಿನ ಕ್ಲೀನಾಗಿ 2ರಿಂದ 3 ಬಾರಿ ತೊಳೆದು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂದು 5 ನಿಮಿಷ ಹಾಗೆ ಇಟ್ಟರೆ ಸಾಕು. ಇವಾಗ ಇದು ನೋಡಿ, ಏನು ನಾವು ಪಾಲಕ್ ಸೊಪ್ಪು ಮತ್ತು ಮೆಣಸು ಅದ್ರ ಜೊತೆಗೆ ಜೀರಿಗೆನೆಲ್ಲ ನಾವು ಸ್ವಲ್ಪ ಲೈಟಾಗಿ ಕುಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೇ ನಾನು ಡೈರೆಕ್ಟಾಗಿ ಅವಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೋಬೇಕಾಗತ್ತೆ. ತರಿಯಾಗಿ ರುಬ್ಕೋಬೇಕು. ನಿಮ್ಮ ಮಗು ತೆಳ್ಳಕ್ಕೆ ನುಣ್ಣಕ್ಕೆ ಆ ಕನ್ಸಿಸ್ಟೆನ್ಸಿನಲ್ಲಿ ತಿನ್ನೋಕ್ಕೆ ಇಷ್ಟಪಡುತ್ತೆ ಅಂದರೆ ನೀವು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನಾನು ತರಿಯಾಗಿ ರುಬ್ಕೊಂಡು ಇವಾಗ ನೋಡಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು 5 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ನಂತರ ಬೇಯೋದಕ್ಕೆ ಅಂತೇಳಿ ಇಡಿ. ಯಾಕಂದರೆ ಅವಲಕ್ಕಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಶುರು ಆದಾಗ ನೀರಿನ ಅಂಶ ಅನ್ನೋದು ಕಡಿಮೆ ಆಗುತ್ತೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುಬೇಕು. ನಿಮ್ಮ ಮಗು ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಾದರೆ ತಿನ್ನುತ್ತೆ ಅಂತಂದರೆ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ನಂತರ ನೀವು 5 ನಿಮಿಷಗಳವರೆಗೂ ಬೇಯಿಸ್ಕೊಂಬಿಟ್ರೆ ಆಯಿತು. ನೋಡಿ, ಪಟ್ಟಂತೇಳಿ ರೆಡಿ ಆಗುತ್ತೆ. ನೀವು ಮಗು ಏನಾದ್ರು ವರ್ಷದ ಮೇಲಿನ ವಯಸ್ಸಾಗಿದ್ದರೆ ನೀವು ಒಂಚೂರು ಸಾಲ್ಟನ್ನು ಹಾಕೋಬೋದು. ಇಲ್ಲಾಂದರೆ ಉಪ್ಪಿನ ಅವಶ್ಯಕತೆ ಕೂಡ ಇರಲ್ಲ. ಇದನ್ನು ಬೇಯಿಸ್ಕೊಂಡು ಕೊನೆಯಲ್ಲಿ ಚೂರು ತುಪ್ಪವನ್ನು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಅಷ್ಟು ಚೆನ್ನಾಗಿರುತ್ತೆ. ಕಿಚಡಿ ಥರ, ಪಾಲಕ್ ಕಿಚಡಿ ಥರ ಇದು ತುಂಬ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲ, ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮಗು ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗಬೇಕು ಅಂತ ಅನ್ನೋರು ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ಲ ಪುಟ್ಟು ಮಗು ಇರೋಂಥ ತಾಯಿಯರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.